ಸಾಧ್ಯ. ಇವಾಗ ತಾನೇ ನಾವು ದೇಸಾಯಿ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕಂಟೆಂಟ್ ಸಿನಿಮಾ, ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾನ ನೋಡಬೇಕು. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇವಾಗ ನನ್ನ ಪಾತ್ರ ಬಿಟ್ಟು ಈ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಬರ್ತಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ ಖಂಡಿತವಾಗ್ಲೂ ಇವಾಗ ಬಂದಿದೆ. ಸೊ ಇದನ್ನು ಬಂದು ಆಡಿಯನ್ಸ್ ಸ್ವೀಕರಿಸಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಷ್ಟಿ ಕೊಯ್ಯೂರು. ದೇಸಾಯಿ ಸಿನಿಮಾದಲ್ಲಿ ನಾನು ಚುಮ್ಮಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದರ ಹೆಸರು ನಿರುಪಮ ಅಂತ. ಇಡೀ ಎಲ್ಲರೂ ಫ್ಯಾಮಿಲಿ ಮೂಲಕ ಬಂದು ಎಲ್ಲರೂ ಅಕ್ಕ, ಅಜ್ಜಿ, ಅಣ್ಣ, ತಮ್ಮ ಎಲ್ಲ ಬಂದು ನೋಡುವಂಥ ಮೂವಿ ಇದು. ಇಲ್ಲ, ನಾನು ದೇಸಾಯಿಯಲ್ಲಿ ಮಾಡಿದ್ದೀನಿ ಆ್ಯಂಡ್ ಕಾಂತಾರದಲ್ಲಿ ಕೂಡ ಮಾಡಿದ್ದೀನಿ. ಕಾಂತಾರದಲ್ಲಿ ಫಸ್ಟಲ್ಲಿ ನಡ್ಕೊಂಡು ಬರೋ ಒಂದು ಸೀನ್ ಇದೆ, ಅದು ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಥರ್ಡ್ ಮೂವಿ ಅಂತ ಹೇಳಿ. ಸಿನಿಮಾ ನೋಡೋದು ಅಂದರೆ ನಿಮಗೆ ಮೂವಿ ನೋಡಬೇಕು ಅಂದರೆ ಥಿಯೇಟರ್ಗೆ ಬಂದು ನೋಡಬೇಕು. ಥಿಯೇಟರ್ಗೆ ಬಂದು ನೋಡಿದ್ರೇ ನಿಮಗೆ ಆ ಮಜಾ ಎಲ್ಲ ಸಿಗೋದು. ಆ್ಯಂಡ್ ನೀವು ಇಲ್ಲೇ ಟೆಲಿಗ್ರಾಮಲ್ಲಿ ಬರುತ್ತೆ, ಮೂವಿಲಿ ಬರುತ್ತೆ, ಟಿ ವಿಲಿ ಬರುತ್ತೆ ಅಂತ ಕಾಯ್ತಾ ಕೂತ್ರೆ ನಿಮಗೆ ಆ ಮಜಾ ಸಿಗೋದೇ ಇಲ್ಲ. ದಯವಿಟ್ಟು ಬಂದು ಥಿಯೇಟರ್ಗೇ ಬಂದು ನೋಡಿ. ನಾನು ಒಂದೇ ಕೇಳ್ತಾ ಇರೋದು, ಪೈರಸಿಗೆ ಒಂದು ಸಪೋರ್ಟ್ ಮಾಡಬೇಡಿ ಅಂತ. ಹೌದು, ಎಲ್ಲ ಅಂದರೆ ಒಂದು ಫ್ಯಾಮಿಲಿದಲ್ಲಿ ನಡೆಯೋ ಆಗುಹೋಗುಗಳನ್ನು ಇಟ್ಕೊಂಡು ಒಂದು ನಮ್ಮ ಡೈರೆಕ್ಟರ್ ಸರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಒಂದು ಮೂವಿ ಮಾಡಿದ್ದಾರೆ. ಇದನ್ನು ನೋಡಿ ಆದರೂ ಕೆಲವರಿಗೆ ಅವ್ರ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗಲಿ ಅಂತ ಒಂದು ಮೆಸೇಜ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏನೇನು ಕೇಳ್ತಾ ಇಲ್ಲ. ಏನಿಲ್ಲ, ಚಾಕು ತಂದು ಚುಚ್ಚ್ರಿ. ಒಂದು ಮಕ್ಕಳ ಜೊತೆ ಸೆಲ್ಫಿ ತಗೋಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕಂತ ಈ ಸಿನಿಮಾನಲ್ಲಿ ಒಳ್ಳೆ ಮೆಸೇಜ್ ಇದೆ. ಮತ್ತು ಇನ್ನೊಂದು, ನಾವು ಎಲ್ಲರೂ ಹಂಪಿ, ಪಟ್ಟದಕಲ್ಲು ಆ ಕಡೆ ಎಲ್ಲ ಹೋದಾಗ ಗೋಡೆ ಮೇಲೆಲ್ಲ ಹೆಂಗೆ ಕೆತ್ತಾನೆ ಆ ಥರ ಮಾಡಿದಾಗ ಅದರಿಂದ ಎಷ್ಟು ಬ್ಯಾಡ್ ಆಗುತ್ತೆ ಅನ್ನೋ ಒಳ್ಳೆ ಮೆಸೇಜ್ ಇದೆ. ಮತ್ತು ಫ್ಯಾಮಿಲಿಯಲ್ಲಿ ಇವಾಗ ನಾವು ಓದಿದ ತಕ್ಷಣ ಎಲ್ಲ ಫಾರಿನ್ಗೆ ಹೋಗ್ತೀವಿ, ಅಪ್ಪ ಅಮ್ಮನ ಬಿಟ್ಟು ದುಡಿಯೋಕ್ಕೋಸ್ಕರ. ಇಲ್ಲಿ ಬಿಸ್ನೆಸ್ ಎಲ್ಲ ಬಿಟ್ಟು ಆ ಥರ ಹೋಗ್ಲಾರ್ದಂಗೆ ಇಲ್ಲಿ ನಮ್ಮದು ಬಿಸ್ನೆಸ್ನ ಚೆನ್ನಾಗಿ ಇದ್ದು ಬೆಳೆಸ್ಬೇಕು ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಅಂತಾರೆ ಸರ್, ನನಗೆ ಹೊರಗೆ ನೋಡೋಕೆ ಎಷ್ಟು ಶೈ, ಎಷ್ಟು ತೆಳ್ಳಗೆ ಹೆಂಗೆ ಕಾಣ್ತೀಯಾ, ಸಿನಿಮಾನಲ್ಲಿ ನೋಡಿದ್ರೆ ಒಳ್ಳೆ ಪರ್ಸ್ನಾಲಿಟಿ, ಫೈಟ್ ಎಲ್ಲ ಹೆಂಗೆ ಮಾಡ್ತೀಯ, ಅದೇ ಅಂತಾರೆ ಸರ್. ಎಲ್ಲರೂ ಅದೇ ಕೇಳ್ತಿದ್ದಾರೆ ಸರ್. ಅದೇನೋ ಕ್ಯಾಮ್ರಾ ಮುಂದೆ ಹೋದಾಗ ಅದು ಒಂಥರ ಡಿಫ್ರೆಂಟೇ ಫೀಲ್ ಬರುತ್ತೆ ಸರ್. ಶೂಟಿಂಗ್ ಟೈಮಲ್ಲಿ ಸೀರಿಯಸ್ ವೈಬ್ ಇರುತ್ತೆ ಆ ಥರ. ಶೈಲಿಲಿ ಅದನ್ನು ಒಂದಷ್ಟು ಜನರಿಗೆ ರೀಚ್ ಮಾಡಿಸಿದ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಮೊದಲು. ಜೊತೆಗೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಾಗಿರೆಡ್ಡಿ ಸರು, ನಾನು ಎಲ್ಲದರಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಸಿಕ್ಕಿದಂತಹ ಸೌಲಭ್ಯಗಳನ್ನ ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾನ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾನ ನೋಡ್ಬೋದು, ಖುಷಿ ಪಡ್ಬೋದು. ಎಲ್ಲ ರೀತಿಯಾದಂಥ ಒಂದು ಎಲಿಮೆಂಟ್ಸ್ ಇದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಖಡಕ್ ವಿಲನ್ನು ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಖಡಕ್ ವಿಲನ್ ಆಗೇ ಮಾಡ್ಕೊಂಡು ಬಂದಿದ್ದೀನಿ. ಖುಷಿ ಏನಪ್ಪ ಅಂತಂದರೆ ಡೈರೆಕ್ಟ್ರು ನನ್ನ ಥರನೇ ತೋರಿಸಿದ್ದಾರೆ. ನೀವೆಲ್ಲ ಬಹಳಷ್ಟು ಸಿನಿಮಾಗಳು ನೋಡಿದ್ದೀರ ನಾನು ಮಾಡಿರುವಂಥದ್ದನ್ನ. ಆ ಎಲ್ಲ ಸಿನಿಮಾಗಳು ವಿಭಿನ್ನವಾಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ, ನಾನಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು, ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.